ನಮಸ್ಕಾರ ಎಲ್ರಿಗೂ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ ಶಂಕರ್ ಪೋಳಿನ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಹಬ್ಬದ ದಿನದಲ್ಲಾದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ದಿನದಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ಸುಲಭವಾಗಿ ಗರ್ಗರಿಯಾಗಿ ರೆಡಿ ಆಗುತ್ತೆ. ಬಿಸ್ಕೆಟ್ ಥರ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆಯಿಂದ ಗರ್ಗರಿ ಆಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಇವುಗಳನ್ನು ತಿಂಗಳಾನ್ಗಟ್ಟಲೆ ಇಟ್ಟು ತಿಂದರೂ ಕೂಡ ಇದೇ ರೀತಿ ಗರ್ಗರಿಯಾಗೇ ಇರುತ್ತೆ, ಸಾಫ್ಟ್ ಆಗಲ್ಲ. ಬನ್ರಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ತುಪ್ಪ, ಹಾಲು, ಚಿರೋಟಿ ರವೆ, ಏಲಕ್ಕಿ, ಮೈದಾ ಹಿಟ್ಟು ಮತ್ತು ರುಚಿಗೆ ಸಕ್ಕರೆ. ಬನ್ನಿ ಹಾಗಾದರೆ ಇವೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಹಿಟ್ಟು ಕಲಿಸ್ಕೊಳ್ಳೋಣ. ಹಾಗಾಗಿ ಒಂದು ಅಗಲವಾದಂಥ ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಈ ಬೌಲಿಂದ ಅಳತೆ ಮಾಡಿ 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡಿ ಹಾಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಸುಮಾರು ನಾನಿಲ್ಲಿ 1 kg ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಆಮೇಲೆ ಅದೇ ಬೌಲಿಂದ 1/4 ಬೌಲ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ. ರವೆ ಹಾಕೊಳ್ಳೋದ್ರಿಂದ ನಮಗೆ ಶಂಕರ್ ಪೋಳಿ ಇನ್ನೂ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಇದ್ದರೆ ಹಾಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಅದೇ ಬೌಲಿಂದ ಅಳತೆ ಮಾಡಿ 2 ಬೌಲ್ ಮೈದಾ ಹಿಟ್ಟಿಗೆ 3/4 ಬೌಲ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಇದನ್ನು ಹಾಗೆ ಹಾಕೋದು ಬೇಡ, ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರೋಣ. ಹಾಗಾಗಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡ್ಕೊತಾ ಇದ್ದರೆ 1 kg ಮೈದಾ ಹಿಟ್ಟಿಗೆ 1/4 kgಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಡ್ರಿ. ಆಮೇಲೆ ಒಂದು 4 ರಿಂದ 5 ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ. ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿರಿ, ಪೌಡ್ರ್ ಈ ರೀತಿ ಸ್ಮೂತಾಗಿರಬೇಕು, ತರಿತರಿಯಾಗಿರಬಾರ್ದು. ಈಗ ಇದನ್ನು ಸೋಸ್ಕೊಳ್ಳೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ನೀವು ಸಕ್ಕರೆ ಪೌಡ್ರನ್ನು ಅಳತೆ ಮಾಡಿ ಹಾಕೋತೀನಿ ಅನ್ನೋದಾದರೆ 2 ಬೌಲ್ ಮೈದಾ ಹಿಟ್ಟಿಗೆ ಅದೇ ಬೌಲಿಂದ ಈ ರೀತಿ 1 ಬೌಲ್ ಆಗೋಷ್ಟು ಸಕ್ಕರೆ ಪುಡಿಯನ್ನು ಕೂಡ ಹಾಕೋಬೋದು. ಇಲ್ಲ ನಾವು ಸಕ್ಕರೆನೇ ಅಳತೆ ಮಾಡಿ ಹಾಕೋತೀನಿ ಅನ್ನೋದಾದರೆ 2 ಕಪ್ ಮೈದಾ ಹಿಟ್ಟಿದ್ರೆ ಅದೇ ಕಪ್ನಿಂದ 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ರಿ, ಆಗ ಸರಿ ಹೋಗುತ್ತೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕಿ ಕಲಿಸ್ಕೊಳ್ರಿ, ರುಚಿ ಚೆನ್ನಾಗಿರುತ್ತೆ. ನೋಡಿರಿ, ಎಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಗ್ಯಾಪ್ ಮಾಡಿಕೊಳ್ರಿ. ಅದರಲ್ಲಿ ತುಪ್ಪ ಹಾಕ್ಕೊಳ್ಳೋಣ. ಈ ಕಪ್ನಿಂದ 3/4 ಕಪ್ನಷ್ಟು ತುಪ್ಪನ ಬಿಸಿ ಮಾಡಿ ತೊಗೊಂಡಿದ್ದೀನಿ. ಸುಮಾರು ಒಂದು 200 ml ಅಷ್ಟಿದೆ. ಈಗ ಇದನ್ನು ಈ ರೀತಿ ಹಿಟ್ಟಿನ ಮಧ್ಯದಲ್ಲಿ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ತುಪ್ಪನ ಹಾಗೆ ಹಾಕೋಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ರಿ, ಆಗ ನಮಗೆ ಶಂಕರ್ ಪೋಳಿ ಗರ್ಗರಿಯಾಗಿ ಬರುತ್ತೆ. ತುಪ್ಪ ಜಾಸ್ತಿ ಹಾಕಿದಷ್ಟು ಬಿಸ್ಕೆಟ್ ಥರ ಶಂಕರ್ ಪೋಳು ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ, ಗಟ್ಟಿ ಥರ ಬರಲ್ಲ. ಹಾಗಾಗಿ ಇದ್ದರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದರೂ ಪರವಾಗಿಲ್ಲ, ನಡೆಯುತ್ತೆ. ನೋಡಿರಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟನ್ನು ಒಂದು ಸಲ ಈ ರೀತಿ ಮಾಡಿದ್ರೆ ನಮಗೆ ಹಿಟ್ಟಿನಲ್ಲಿ ಉಂಡೆ ಬರಬೇಕು. ಈ ರೀತಿ ಬರ್ತಾ ಇದ್ದರೆ ಹಿಟ್ಟಿಗೆ ತುಪ್ಪ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿರಿ, ಹಿಟ್ಟಿಗೆ ತುಪ್ಪದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ನೀಟಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದರಲ್ಲಿ ಸ್ವಲ್ಪ ನೀರಾದರೂ ಹಾಕಿ ಕಲಿಸ್ಕೋಬೋದು, ಇಲ್ಲ ಅಂದರೆ ಈ ರೀತಿ ಹಾಲು ಹಾಕಿ ಕೂಡ ನೀವು ಕಲಿಸ್ಕೋಬೋದು. ನಾನಿಲ್ಲಿ ತುಪ್ಪ ಅಳತೆ ಮಾಡಿರೋ ಕಪ್ನಿಂದನೇ 1 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಕಾಯಿಸಿ ತಣ್ಣಗಾಗಿರುವಂಥ ಹಾಲಿದು. ಹಿಟ್ಟು ಕಲಿಸ್ಲಿಕ್ಕೆ ಹಾಲೇನು ಜಾಸ್ತಿ ಬೇಕಾಗಲ್ಲ, 1 ಕಪ್ ಹಾಲಲ್ಲೇ ಚೆನ್ನಾಗಿ ಕಲಿಸ್ಕೋಬೋದು. ಸಕ್ಕರೆ ಪುಡಿ ಹಾಕಿರೋದ್ರಿಂದ ಬೇಗನೆ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಲು ಅಥವಾ ನೀರನ್ನ ಹಾಕಿ ನೀವು ಗಟ್ಟಿಯಾಗಿ ಕಲಿಸ್ಕೊಡ್ರಿ. ಎಷ್ಟು ಗಟ್ಟಿ ಇರುತ್ತೆ ನೋಡಿರಿ, ಶಂಕರ್ ಪೋಳಿ ಕೂಡ ಅಷ್ಟೇ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಗಟ್ಟಿಯಾಗಿಯೇ ಕಲಸಿಟ್ಕೊಡ್ರಿ. ಸ್ವಲ್ಪನೇ ಹಾಲು ಹಾಕಿ ಹಿಟ್ಟನ್ನು ಈ ರೀತಿ ತುಂಬ ಹೊತ್ತು ನಾದ್ಕೊಳ್ರಿ, ಆಗ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿರಿ, ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡೋಣ. 20 ನಿಮಿಷ ಆದಮೇಲೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಾಡೋಕ್ಕಿಂತ ಮುಂಚೆ ಈ ಕಡೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡ್ಬಿಡೋಣ. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ಈ ಕಡೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. 20 ನಿಮಿಷದವರೆಗೂ ನೆನೆಸಿಟ್ಟಿದ್ದೆ. ನೆನೆದ ಮೇಲೆ ಹಿಟ್ಟು ನಮಗೆ ಈ ರೀತಿ ಗಟ್ಟಿ ಆಗುತ್ತೆ. ಎಷ್ಟು ಗಟ್ಟಿಯಾಗಿರುತ್ತೋ ಶಂಕರ್ ಪೋಳಿ ಕೂಡ ಅಷ್ಟೇ ಗರ್ಗರಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ಕೊಳ್ಳೋಣ. ಜಾಸ್ತಿ ಹಿಟ್ಟು ತೊಗೊಂಡು ಈ ರೀತಿ ದಪ್ಪಕ್ಕಿರುವಂಥ ಉಂಡೆನ ಮಾಡಿಟ್ಕೊಳ್ರಿ. ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದನ್ನು ಮನೆ ಮೇಲೆ ಇಟ್ಟು ಲಟ್ಟಿಸ್ಕೊಳ್ಳೋಣ. ಲಟ್ಟಿಸುವಾಗ ಇದಕ್ಕೆ ನೀವು ಎಣ್ಣೆ, ತುಪ್ಪ ಅಥವಾ ಮೈದಾ ಹಿಟ್ಟು ಹಚ್ಕೊಳ್ಳೋದೇನಿಲ್ಲ, ಹಾಗೆ ಲಟ್ಟಿಸ್ಕೊಳ್ರಿ. ಸೈಡಲ್ಲೆಲ್ಲ ಸೀಳ್ಕೊಂಡ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ದಪ್ಪಕ್ಕೇ ಲಟ್ಟಿಸ್ಕೊಳ್ರಿ. ಈ ರೀತಿ ಸ್ವಲ್ಪ ದಪ್ಪಕ್ಕಿರಲಿ, ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಕಟ್ ಮಾಡ್ಕೊಳ್ಳೋಣ. ಮೊದಲು ಎಡ್ಜಸ್ಸನ್ನು ಕಟ್ ಮಾಡ್ಕೋಬೇಕು.
ನೋಡಿ ಎಲ್ಲೆಲ್ಲಿ ಸೀಳೈತೆ ನೋಡಿರಿ ಅಲ್ಲಲ್ಲೆಲ್ಲ ಕಟ್ ಮಾಡಿ ನೀವು ಒಂದು ಶೇಪಲ್ಲಿ ರೆಡಿ ಮಾಡಿಕೊಡ್ರಿ. ನೋಡಿ ಸ್ಕ್ವೇರ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೈಡಲ್ಲಿರೋ ಎಲ್ಲ ಹಿಟ್ಟನ್ನ ತೆಗೆದು ಇನ್ನೊಂದು ಉಂಡೆನ ಮಾಡ್ತೇವೆ ನೋಡಿರಿ, ಆ ಉಂಡೆಗೆ ಈ ಹಿಟ್ಟನ್ನ ಸೇರಿಸ್ಬಿಟ್ಟು ನೀವು ಮತ್ತೆ ಲಟ್ಟಿಸ್ಕೋಬೋದು. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದರಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ತಾ ಹೋಗ್ರಿ. ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿದ್ಮೇಲೆ ನಾನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ಸ್ಕ್ವೇರ್ ಶೇಪಲ್ಲಿ ರೆಡಿ ಆಯಿತು. ನೀವು ಈ ರೀತಿ ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಡೈಮಂಡ್ ಶೇಪು ಅಥವಾ ಟ್ರಯಾಂಗಲ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ರಿ. ಈ ರೀತಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಕೋಬೋದು. ನೋಡಿರಿ ಕೆಳಗಡೆಗೂ ಕೂಡ ಸ್ವಲ್ಪನೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇದೇ ರೀತಿ ಎಲ್ಲವನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ. ಎಲ್ಲ ಹಿಟ್ಟಿನಿಂದ ರೆಡಿ ಮಾಡಿ ಇಟ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ನೋಡ್ಲಿಕ್ಕಂತೂ ಪೇಡ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇವೆ. ಈಗ ಫ್ರೈ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಒಂದು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ. ಹಿಟ್ಟು ಹಾಕಿದಾಗ ಈ ರೀತಿ ಬಬಲ್ಸ್ ಬರ್ಲಿಕ್ಕೆ ಶುರು ಆದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ನಿಧಾನವಾಗಿ ಬಿಡ್ತಾ ಹೋಗೋಣ. ಎಣ್ಣೆ ತುಂಬ ಬಿಸಿ ಇರುತ್ತೆ, ಹುಷಾರಾಗಿಬಿಡ್ರಿ. ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಒಂದು ಕಡೆ ಫ್ರೈ ಆಗೋವರೆಗೂ ಬಿಟ್ಬಿಡ್ರಿ. ಫ್ರೈ ಆಗಲಿಕ್ಕೂ ಜಾಸ್ತಿ ಟೈಮೇನು ಬೇಕಾಗಲ್ಲ, ಆದಷ್ಟು ಬೇಗನೆ ಫ್ರೈ ಆಗುತ್ತೆ. ನೋಡಿರಿ ಒಂದು ಕಡೆ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಎರಡು ಕಡೆಗೂ ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ, ಎಣ್ಣೆಯಲ್ಲಿ ಎಷ್ಟೊತ್ತಿಟ್ಟರೂ ಕೂಡ ಈ ಶಂಕರ್ ಪೋಳಿ ಸಾಫ್ಟಾಗೇ ಇರುತ್ತೆ. ಹಾಗಾಗಿ ಇನ್ನೂ ಫ್ರೈ ಆಗಿಲ್ಲ ಅಂಥೇಳಿ ತುಂಬ ಹೊತ್ತು ಬಿಡೋಕ್ಕೆ ಹೋಗಬೇಡ್ರಿ. ತುಂಬ ಹೊತ್ತು ಎಣ್ಣೆಲಿ ಹಾಗೆ ಬಿಟ್ಬಿಟ್ರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಗನೆ ಈ ರೀತಿ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಾಫ್ಟಾಗಿದ್ದರೂ ಕೂಡ ಪರವಾಗಿಲ್ಲ, ಈ ರೀತಿ ಇಮ್ಮಿಡಿಯೇಟಾಗಿ ತೆಗೆದು ಒಂದು ಜಾರಿಯಲ್ಲಿ ಹಾಕೊಂಡ್ಬಿಡ್ರಿ. ಈ ರೀತಿ ಜಾರ್ನಲ್ಲಿ ಹಾಕೊಳ್ಳೋದ್ರಿಂದ ಇನ್ನೂ ಎಣ್ಣೆ ಇದ್ದರೂ ಕೂಡ ನೀಟಾಗಿ ಸೋರೋಗುತ್ತೆ. ಆಮೇಲೆ ಇವಾಗನೂ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ. ಚಿಂತೆ ಮಾಡಬೇಡ್ರಿ, ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟ್ ಇರುತ್ತೆ, ಆದರೆ ತಣ್ಣಗಾದ ಮೇಲಂತೂ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೋಡಲಿಕ್ಕೆ ಈ ಶಂಕರ್ ಪೋಳಿ ಮೇಲ್ಗಡೆಯಿಂದ ಗರ್ಗರಿಯಾಗಿರುತ್ತೆ, ಆದರೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ. ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊತೀರಾ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ಇನ್ಸ್ಟೆಂಟಾಗಿ ರೆಡಿಯಾಗಿರುವಂಥ ಈ ಶಂಕರ್ ಪೋಳಿ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪಾ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.